ಸ್ಟ್ರೀಟ್ ಕೆಫೆ ಅಂತ ಇವತ್ತು ಓಪನ್ ಆಗಿದೆ. ಏನ್ ಬೇಬಿ ನೀನು ವೀರಪ್ಪನ್ ಥರ ಇದೆಯಾ? ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕೆ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಇದು ನನ್ನ ಔಟ್ಫಿಟ್. ಕಂಪ್ಲೀಟಾಗಿ ನಾನು ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಒಂದು ಸ್ಪೆಷಲ್ ಡೇ ಏನಕ್ಕೋಸ್ಕರ ಅಂತ ಹೇಳಿದೆ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದೇ ವಿಡಿಯೋದಲ್ಲಿ ನಾನು ವಿಂಟರ್ ಕಲೆಕ್ಷನ್ಸ್ ಏನಿದೆ ಅದನ್ನು ಪೋಸ್ಟ್ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ. ಓಡ್ತಾ ಇದೀವಿ, ಸಿಗ್ತೀವಿ ನಮ್ಮ ಸ್ಕೂಲು. ಚಡ್ಡಿ ಇಕ್ಕೊಂಬತ್ತಿದಲ್ಲ ಬಗ್ಗೆ ಅದೇ ಆ ಸೈಕಲ್ ಎತ್ಕೊಂಡು ಅವಾಗ ಈ ರೋಡ್ ಇಲ್ಲ, ಮಣ್ಣಿನ ಬೆಟ್ಟ ಥರ ಇತ್ತು. ವಾಯ್ಸ್ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ. ಡಿಮಾರ್ಟ್ ಆಗಿದೆ. ಅರೇನಾ ಅಂತ ಒಂದು ಸ್ಟೇಡಿಯಂ ಬರುತ್ತೆ. ಆ ಸ್ಟೇಡಿಯಮಲ್ಲಿ ನಮ್ಮ ಕೆಫೆ ಇರೋದು. ಪ್ರೀತಮ್ ಥ್ಯಾಂಕ್ಸ್ ಮಮ್ಮಿ. ಹಾಯ್ ಆಂಟಿ. ಕಮ್ಸ್ ಲ್ಯಾಂಡ್ ಲಾರ್ಡ್. ಹಾಯ್ ಅಂಕಲ್. ಎಲ್ಲ ಕಳ್ಳನ ಗೊತ್ತಲ್ವೇನೋ ಅಂತಿದ್ದು ಕಣಲೇ. ಸ್ಟ್ರೀಟ್ ಕೆಫೆ ಅಂತ ಇವತ್ತು ಓಪನ್ ಆಗಿದೆ. ಒಳ್ಳೇದು. ಇದೇ ನಮ್ಮ ಕೆಫೆ. ಇನ್ನ ಏನು ಇಟ್ಟಿಲ್ಲ. ಇವರೇ ಚೆಫ್ ಮೇಲೆ ಇಲ್ಲಿ ಬಂದು ಏನ್ ಬೇಕಾದ್ರೂ ತಿನ್ಕೊಂಡೋಗಿ ಫ್ರೀಯಾಗಿ. ಸರಿ, ಏನ್ ಸ್ಪೆಷಾಲಿಟಿ ನಿಮ್ ಕೆಫೆಲಿ ಹೇಳ್ಬಿಡು. ಹಂಗೆ ಏನೇನ್ ಸಿಗುತ್ತೆ? ಪಿಜ್ಜಾ ಇದೆ, ಸ್ಯಾಂಡ್ವಿಚ್ ಇದೆ, ಬರ್ಗರ್ ಇದೆ, ಮಿಲ್ಕ್ ಶೇಕ್ಸ್ ಇದೆ, ಪಾಸ್ತಾ ಇದೆ. ಸದ್ಯಕ್ಕಷ್ಟೇ ಮೆನು ಆಡ್ ಮಾಡಿ. ಓಕೆ. ಯಾವಾಗಿಂದ ಸ್ಟಾರ್ಟ್? ಇವತ್ತಿಂದನೇ ಓಪನಿಂಗ್ ಇದೆ.
ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬರುತ್ತೆ ಸರ್ ನಿಮ್ಮ ಕೆಫೆ? ಆಲಿ ಸ್ಟ್ರೀಟ್ ಕೆಫೆ ಫ್ರೆಂಡ್ಸ್ ಅರೇನಾ ಅಂತ, ಫ್ರೆಂಡ್ಸ್ ಅರೇನಾ ಟರ್ಫ್ ಗ್ರೌಂಡ್ ಒಳಗಡೆ ಇರೋದು ಇದು. ಆಚಾರ್ಯ ಕಾಲೇಜ್ ಆಪೋಸಿಟ್ ಅಲ್ಲಿ ಪ್ಯಾರಡೈಸ್ ಆಫ್ ಬೆಂಗಳೂರು ಯಾರು ಕೇಳಿದ್ರೆ ಹೇಳ್ತಾರೆ, ಅದ್ರ ಪಕ್ಕದಲ್ಲೇ ಇರೋದು ನಮ್ದು ಫ್ರೆಂಡ್ಸ್ ಅರೇನಾ. ಸೊ ಅದ್ರ ಒಳಗಡೆ ನಿಮಗೆ ಆಲಿ ಸ್ಟ್ರೀಟ್ ಕೆಫೆ ಅಂತ ಕಾಣುತ್ತೆ, ಅದೇ ನಮ್ಮ ಕೆಫೆ. ಸೊ ಇಲ್ಲಿ ನಿಮಗೆ ಎಲ್ಲ ತರದ್ದು ಸ್ಟ್ರೀಟ್ ಫುಡ್ ಆಗಿರಲಿ, ನಮ್ದು ಬ್ರ್ಯಾಂಡ್ ಏನಿದೆ ನಮ್ದೇ ಓನ್ ಆಗಿ ಪ್ರಿಪರೇಷನ್ ಬರೋದು ಎಲ್ಲಾನು. ಇಲ್ಲಿ ಬಂದು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಫುಡ್ ಇರೋದು, ಯಾವ ತರ ಓಪನ್ ಕಿಚನ್ ಇಟ್ಟಿದ್ದೀವಿ ನಿಮ್ಗೆ ಕಾಣಿಸ್ಬೇಕು ಅಂದ್ಬಿಟ್ಟು. ಯಾರಿಗೂ ಏನು ಒಳಗಡೆ ಇನ್ಸೈಡ್ ಕಿಚನ್ ಬರಲ್ಲ, ಹೈಜೀನೇ ಬೇಕು ಅಂತಾರಲ್ಲ, ಸೊ ಲೈಕ್ ಓಪನ್ ಕಿಚನ್ ಇಟ್ಟಿರೋದು ಅದೇ ಕಾರಣಕ್ಕೆ. ಓಕೆ, ನಿಮಗೆ ಲೊಕೇಶನ್ ಬೇಕು ಅಂತಂದ್ರೆ ಇನ್ನ ಇದ್ರ ಜೊತೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಇಲ್ಲಿಗೆ ವಿಸಿಟ್ ಮಾಡಿ. ಇವಾಗ ಲೇಟ್ ಆನ್ ಮಾಡಿದ್ರು. ಕರೆಂಟ್ ಇವಾಗ ಬಂತು. ಓಕೆ, ಇರಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ ಇಬ್ರಿಗೂ. ಇವಾಗ ಸ್ಟಾರ್ಟ್ ಮಾಡಿದ್ದೀರಾ, ಹಿಂಗೆ ಮುಂದಕ್ಕೆ ಇನ್ನ ದೊಡ್ಡದಾಗಿ ಬೆಳೀರಿ. ಅಷ್ಟು ದೊಡ್ಡದಾಗಿ ಸಾಲ ಚೆನ್ನಾಗಿ ಬೆಳೀಲಿ, ಗಲ್ಲಕ್ಕೆ ಯಾವಾಗ್ಲೂ ಕಾಸು ಬರ್ತಾನೆ ಇರ್ಲಿ. ಓಕೆ, ಡನ್. ನನಗೆ ಅವ್ರ ಹತ್ರ 501 ರೂಪಾಯಿ. ಗೈಸ್, ಕೆಫೆ ಹೆಸರು ಬಂದು ಆಲಿವ್ ಸ್ಟ್ರೀಟ್ ಕೆಫೆ ಅಂತ, ಡ್ರೀಮ್ ಕೆಫೆ ಅಂತ ಮಾಡಿರೋ ಅಂಥದ್ದು. ಸೊ ಲೊಕೇಶನ್ ಇದರಲ್ಲಿ ಮ್ಯಾಪ್ ಅಂದರೆ ನಾನು ಏನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ, ಹಾಗೆ ಹೋದರೆ ನಿಮಗೆ ಲೊಕೇಶನ್ ಸಿಗುತ್ತೆ. ಆಚಾರ್ಯ ಕಾಲೇಜ್ ರೋಡಲ್ಲಿ ನಿಮಗೆ ಅಲ್ಲಿ ಲೆಫ್ಟ್ ಸಿಗುತ್ತೆ. ಸೊ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಇಂದ ನಾವು ಆಚಾರ್ಯ ಕಾಲೇಜ್ಗೆ ಲೆಫ್ಟ್ ಹೋಗ್ತೀವಲ್ಲ, ಆ ಕಡೆ ಟರ್ನಿಂಗ್ ಹೋಗಿ ನಿಮಗೆ ಇನ್ನು ಸ್ಟ್ರೈಟ್ ಹೋಗ್ತಾ ಇದ್ದರೆ ಆ ರೋಡ್ ನಿಮಗೆ ಬೋನ್ ಮಿಲ್ಕ್ ಕನೆಕ್ಟ್ ಆಗ್ಬೋದು. ಆ ರೋಡ್ಗೆ ನೀವು ಲೆಫ್ಟ್ ಎತ್ಕೋಬೇಕು. ಫಸ್ಟ್ ಲೆಫ್ಟ್ ಬರುತ್ತೆ, ಫಸ್ಟ್ ಲೆಫ್ಟ್ ತೊಗೊಬೇಡಿ. ಸೆಕೆಂಡ್ ಲೆಫ್ಟ್ ಬರುತ್ತೆ, ಸೆಕೆಂಡ್ ಲೆಫ್ಟು ತೊಗೊಬಾರ್ದು. ಸೊ ಹಂಗೆ ಸ್ಟ್ರೈಟ್ ಹೋಗ್ತಾ ಇದ್ದರೆ ನಿಮಗೆ ರೈಟ್ ಸೈಡಲ್ಲಿ ಮೊದಲು ಕಾರ್ಬಾರ್ ಅಂತ ಒಂದು ಕೆಫೆ ಇತ್ತು. ಸೊ ಅದು ಇವಾಗ ಇಲ್ಲ. ಲೆಫ್ಟ್ ಸೈಡಿಗೆ ನೀವು ಇನ್ನೂ ಸ್ಟ್ರೈಟ್ ಹೋಗ್ತಾನೆ ಇದ್ದರೆ ಲೆಫ್ಟ್ ಸೈಡಲ್ಲಿ ಒಂದು ಟರ್ನಿಂಗ್ ಬರುತ್ತೆ. ಆ ರೋಡು ನಿಮಗೆ ಬೋನ್ ಮಿಲ್ಗೆ ಕನೆಕ್ಟ್ ಆಗುತ್ತೆ. ಸಿಡೇದಳ್ಳಿ, ಬೋನ್ ಮಿಲ್ ಆ ರೋಡಿಗೆ ಕನೆಕ್ಟ್ ಆಗುತ್ತೆ. ಸೊ ಆ ರೋಡಲ್ಲಿ ಲೆಫ್ಟ್ ಹೋಗಬೇಕು. ಹಾಂ, ಇಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಆಚಾರ್ಯ ಕಾಲೇಜ್ ಬರುತ್ತೆ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ನಮ್ಮ ಕೆಫೆ ಸಿಗೋದು. ಈ ರೋಡು ನಿಮಗೆ ಬೋನ್ ಮಿಲ್ಲು, ಸಿಡೇದಳ್ಳಿ ಅದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಸ್ಟ್ರೈಟ್ ಹೋಗಿ ಇಲ್ಲಿ ರೈಟ್ ತೊಗೋಬೇಕು. RC ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ರೈಟ್ ತೊಗೋಬೇಕು. ರೈಟ್ ತೊಗೊಂಡು ರೈಟ್ ಸೈಡಲ್ಲಿ ನಿಮಗೆ ಸ್ಟೇಡಿಯಂ ಬರುತ್ತೆ. ಫ್ರೆಂಡ್ಸ್ ಅರೇನಾ ಅಂತ ಒಂದು ಸ್ಟೇಡಿಯಂ ಬರುತ್ತೆ. ಆ ಸ್ಟೇಡಿಯಂ ಒಳಗಡೆನೆ ಕೆಫೆ ಇರೋದು. ಸೊ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ರಿಯಾಕ್ಷನ್ ನೋಡೋಣ ಬನ್ನಿ. ಬನ್ನಿ ಒಳಗೆ. ಹಾಯ್ ಮಮ್ಮ. ಹೋ, ಕೀ ಸ್ಟ್ಯಾಂಡ್ ನವ್ವು ಥರ. ಸಿಂಬಾ ಸಿಂಬಾ ಡಾಲರ್ ನೋಡ್ಬೇಕು ಇಲ್ಲಿ. ಸಿಂಬನ್ ಡಾಲರು ಇದ್ರ ಮೇಲೆ ಬರ್ಸ್ಬೇಕು ಸಿಂಬಾ ಅಂತ.
ಪಾಸ್ ಆಯಿತು. ಯಾಕೆ ಕತೆ ಹೊಡಿತೀಯ ನೀನು? ಏನು ಕತೆ ಹೊಡಿತಾ ಇದ್ದೀನಿ? ಏನು ಬೇಬಿ ನೀನು ವೀರಪ್ಪನ್ ಥರ ಇದೆಯಾ? ವೀರಪ್ಪನಲ್ಲಿ ನಾನಿರಲಿ, ಯಾಕೆ ನೋಡು ಹೆಂಗಿದೆ ನೋಡು, ಬರೀ ಇವತ್ತು ಕಟಿಂಗ್ ಗಿಟಿಂಗ್ ನೋಡು ಹೆಂಗಿದೆ ಈ ಮೂತಿ ಈ ಕ್ಯಾಂಡಿ ಕ್ರಶ್ ಗೇಮ್ ಆಡೋದು ಬಿಟ್ಟರೆ ಈ ನನ್ನ ಗಂಡಂಗೆ ಇನ್ನೇನು ಕೆಲಸ ಇಲ್ಲ. ಒಂದು ಕ್ಯಾಂಡಿ ಕ್ರಶ್ ಇಲ್ಲ ಫೇಸ್ಬುಕ್ ಅಷ್ಟೇ ಅಲ್ಲ ಬೇಬಿ? ಹಾಂ, ಸುಳ್ಳು ಫ್ರೆಂಡ್ಸ್. ಇನ್ನೇನು ಬೇರೆ ಏನು ಮಾಡ್ತೀಯಾ? ಅದು ಬಿಟ್ಟರೆ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಏನು ಕೆಲಸ ಮಾಡ್ತೀಯಾ? ಅದ್ರ ತೊಳಿತೀನಿ ಫ್ರೆಂಡ್ಸ್. ಪಾತ್ರೆ ನೀನು ಹೆಂಡ್ತಿ ನಿಂಗೆ ಪಾತ್ರೆ ತೊಳೆಯಕ್ಕೆ ಇಟ್ಕೊಂಡಿದ್ದಾಳ? ಏಯ್, ಯಾವತ್ತು ತೊಳ್ಸಿದ್ದೀನಿ ನಿನ್ನ ಕೈಲಿ ಪಾತ್ರೆನಾ? ನಮ್ಮ ಮನೇಲಿ ದಿನ ನಾನೇ ತೊಳೆಯೋದು. ಏನು ಮಾತಾಡ್ತೀಯ? ಯಾರನ್ನ ಈ ವಿಡಿಯೋ ನೋಡಿದವ್ರು ನಿಜ ಅಂದ್ಕೊಬೇಕು. ನಿಜ ಫ್ರೆಂಡ್ಸ್, ನಮ್ಮ ಮನೇಲಿ ನಾನೇ ತೊಳೆಯೋದು. ನೀನು ಹೆಂಡ್ತಿ ಈಚೆ ಹೋಗಿ ದುಡ್ಕೊಬರೋದಾ? ಹಾಂ, ನನ್ನ ಹೆಂಡತಿ ನಾನೇ ಈಚೆ ಹೋಗಿ ದುಡಿಯೋಕೆ ಹೋಗೋದು ನಾನೇ, ಪಾತ್ರೆ ತೊಳೆಯೋದು ನಾನೇ, ಬಟ್ಟೆ ಒಗೆಯೋದು ನಾನೇ, ಅಡುಗೆ ಮಾಡೋದು ನಾನೇ ಫ್ರೆಂಡ್ಸ್. ಈಗ ಸ್ವಲ್ಪ ನನ್ನ ಈ ಕ್ಯಾಂಡಿ ಕ್ರಶ್ ಗಂಡನ ನಾನು ನೋಡೋಣ. ಬಿಟ್ಬಿಟ್ಟೆ ಸರಿ ಮಾಡಿ. ಯಾವ ಲೆವೆಲ್ ಅದು? ನನ್ನ ಪಾಡನ್ನ ಬಿಟ್ಬಿಡು, ನೀವು ಹೋಗಿ ಎಲ್ಲಾದರೂ ವಿಡಿಯೋ ಮಾಡೋದು. ಇಂಥ ಇಲ್ಲಿ ಕೇಳಿಲ್ಲಿ ಇಂಥ ಸುಂದರವಾದ ಮುಖ ಬಿಟ್ಬಿಟ್ಟು ನಾನು ಬೇರೆ ಕಡೆ ಹೋದ್ರೆ ತಪ್ಪಲ್ವಾ? ಬೇಡ, ಪರವಾಗಿಲ್ಲ, ಬೇರೆ ಕಡೆ ಹೋಗಿ. ಬೇರೆ ಕಡೆ ಸಾಕು. ಬೇಡ, ನಿನ್ನ ಬಿಟ್ಬಿಟ್ರೆ ನಾನು ಹೆಂಗಿರ್ಲಿ? ನಿನ್ನ ಬಿಟ್ಬಿಟ್ಟು ಮನೆ ವಿಡಿಯೋ ಮಾತ್ರ ಮಾಡಬೇಡ, ಹೋಗು ಸುಮ್ಮನೆ. ಕೋಪ ಬರ್ಸ್ಬೇಡ. ಯಾಕೆ? ಅದು ಹೆಂಗೆ ಬರುತ್ತೆ ಕೋಪ? ತೋರಿಸು ಹೆಂಗೆ ಬರುತ್ತೆ? ಯಾವ ಥರ ಬರುತ್ತೆ ಕೋಪ? ಸೊ ಗೈಸ್, ಮನೆಗೆ ಬಂದು ರೀಚ್ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಯಾಕಂತಂದರೆ ನಾನು ಇಲ್ಲಿಂದ 25 ಕಿಲೋಮೀಟರ್ಸ್ ಹೋಗಬೇಕಿತ್ತು ಮಮ್ಮಿ ಮನೆಗೆ. ಸೊ ನಮ್ಮ ಕೆಫೆ ಓಪನ್ ಆಗಿರೋದ್ರಿಂದ ನಾವು ಹೋಗಲೇಬೇಕು, ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಆ್ಯಂಡ್ ತಪ್ಪಿಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ, ಇಲ್ಲಿ ಏನೇ ಕೆಲಸ ಇದ್ದರೂ ಬಿಟ್ಟು ಹೋಗಿದ್ದೆ. ಮತ್ತು ನಮ್ಮದೇ ಕೆಫೆ ಓಪನ್ ಆಗಿರೋದು ನನಗೆ ತುಂಬ ಖುಷಿಯಾದಂಥ ವಿಷಯ. ಮತ್ತು ನಮ್ಮ ಕೆಫೆ ಎಲ್ಲಿ ಬರುತ್ತೆ ಅಂತಂದರೆ ಹೆಸರುಘಟ್ಟ ಮೇನ್ ರೋಡ್ ಆಚಾರ್ಯ ಕಾಲೇಜ್ ಹೋಗೋ ದಾರಿಯಲ್ಲಿ ಬರುತ್ತೆ. ಮತ್ತು ನಿಮಗೆ ಲೊಕೇಶನ್ ಫುಲ್ಲು ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲೊಕೇಶನ್ ಹಾಕಿದ್ದೀನಿ, ಹೆಂಗೆ ಹೋಗಬೇಕು ಅಂತಂದ್ಬಿಟ್ಟು ದಾರಿನೇ ಹಾಕಿದ್ದೀನಿ. ಯು ಕ್ಯಾನ್ ಚೆಕ್ ಆ್ಯಂಡ್ ವಿಸಿಟ್ ದೇರ್. ಮತ್ತು ಏನೇನು ಸಿಗ್ಬೋದು ಅಂತ ಹೇಳಿದ್ರೆ, ಸ್ನ್ಯಾಕ್ಸ್ ನಾರ್ಮಲ್ ಸ್ಯಾಂಡ್ವಿಚ್, ಬರ್ಗರ್, ಸ್ಮೈಲೀಸ್, ಪಾಪ್ಸ್ ಆ ಥರ ಸಿಗುತ್ತೆ. ಆ್ಯಂಡ್ ಏನೇನು ಇರುತ್ತೆ ಅಂತ ಅಲ್ಲೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆ ಇನ್ನೂ ಜಾಸ್ತಿನೇ ಇದೆ, ಮೆನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ನಾನೇ ಇಲ್ಲೇ ಹೇಳ್ಬಿಟ್ರೆ ನೀವು ಬರೋದೇ ಇಲ್ಲ. ಸೊ ರೀಸ್ನಬಲ್ ರೇಟಲ್ಲಿ ನೀವು ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಯು ಕ್ಯಾನ್ ವಿಸಿಟ್. ಮತ್ತು ನಮ್ಮ ಕೆಫೆ ಅದು ಒಂದು ಡ್ರೀಮ್ ಆಗಿತ್ತು ಅವನಿಗೆ, ಓಪನ್ ಮಾಡಲೇಬೇಕು ಅಂತಂದ್ಬಿಟ್ಟು. ಸೊ ಐ ಹೋಪ್ ಯು ಆರ್ ಹ್ಯಾಪಿ ನೌ ಬ್ರೋ, ಆ್ಯಂಡ್ ಹ್ಯಾಪಿ ಫಾರ್ ಯು, ಕಂಗ್ರ್ಯಾಚುಲೇಷನ್ಸ್. ಮತ್ತು ಇದಕ್ಕೆ ನಮ್ಮಪ್ಪ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಅದಾಗ್ತಿರ್ಲಿಲ್ಲ. ಆ್ಯಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡೋದಕ್ಕೆ ಪೇರೆಂಟ್ಸ್ ಇರಲೇಬೇಕು. ಸೊ ವಿ ಆರ್ ಬ್ಲೆಸ್ಡ್ ಟು ಬಿ ದೇರ್ ಚಿಲ್ಡ್ರನ್. ಮತ್ತು ಇನ್ನೂ ಹೇಳಬೇಕು ಅಂತಂದರೆ ಐ ಕ್ಯಾಂಟ್ ಸೇ ಮೋರ್ ದೆನ್ ದಿಸ್ ಅಬೌಟ್ ದೆಮ್.
ಮತ್ತು ಏನಪ್ಪ ಅಂತಂದರೆ ಕೆಫೆನ ವಿಸಿಟ್ ಮಾಡಿ ಮಿಸ್ ಮಾಡಬೇಡಿ. ಸೊ ಈ ಕೆಫೆ ಫ್ರೆಂಡ್ಸ್ ಅರೇನಾ ಅಂತ ಬರುತ್ತೆ, ಅಲ್ಲಿ ಫ್ರೆಂಡ್ಸ್ ಅರೇನಾ ಸ್ಟೇಡಿಯಮಲ್ಲಿ ಒಳಗಡೆ ಬರುತ್ತೆ. ಸೊ ಆ ಸ್ಟೇಡಿಯಮ್ಮು ಬಂದು ನನ್ನ ಫ್ರೆಂಡ್ದೆ, ಸೊ ಐ ಕಾಂಟ್ ರಿವೀಲ್ ಹಿಸ್ ನೇಮ್ ಆ್ಯಂಡ್ ಯು ಕ್ಯಾನ್ ವಿಸಿಟ್ ದ, ಅಲ್ಲಿ ನಾವೆಲ್ಲರೂ ಸಿಗ್ತೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ 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 ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ba 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 ba